ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ. ಬನ್ನಿ ಇವಾಗ ಈ ವೃಷಭ ರಾಶಿಯವರ ಬಗ್ಗೆ ನೋಡೋಣ. ನಿಮ್ಗೇನಾದ್ರೂ ಕಮೆಂಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಪ್ರಕೃತಿಯ ರಹಸ್ಯಗಳು ಮತ್ತು ಗ್ರಹಗಳ ಚಲನೆಗಳು ನಮ್ಮ ಜೀವನದ ಮೇಲೆ ಬೀರುವ ಪ್ರಭಾವ ಅಪಾರ. ಜಾತಕದಲ್ಲಿ ಗ್ರಹಗಳ ಸ್ಥಾನ ಬದಲಾದಾಗ ಮನುಷ್ಯನ ಹಣೆಬರಹವು ಬದಲಾಗುತ್ತೆ. ಇಂದು ನಾವು ವೃಷಭ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಅತ್ಯಂತ ಆಘಾತಕಾರಿ ಮತ್ತು ಮಹತ್ವದ ಬದಲಾವಣೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಿದ್ದೇವೆ. ಈ ಮಾಹಿತಿಯನ್ನ ಕೇವಲ ಸಾಮಾನ್ಯ ಭವಿಷ್ಯ ಎಂದು ನಿರ್ಲಕ್ಷಿಸಬೇಡಿ, ಏಕೆಂದರೆ ಇದು ನಿಮ್ಮ ಮುಂದಿನ 4 ವರ್ಷಗಳ ಭವಿಷ್ಯವನ್ನ ನಿರ್ಧರಿಸುವ ದಿವ್ಯ ಸಂದೇಶ. ಜುಲೈ 19 ಮತ್ತು 20ರ ನಂತರ ನಿಮ್ಮ ಅದೃಷ್ಟದ ಪುಟಗಳಲ್ಲಿ ಹೊಸ ಅಧ್ಯಾಯವೊಂದು ತೆರೆದುಕೊಳ್ಳಲಿದೆ. ಆರಂಭದಲ್ಲಿ ಈ ವಿಷಯ ಕೇಳಿ ನಿಮಗೆ ಅಗಾಧವಾಗಬಹುದು, ಕಣ್ಣೀರು ಬರಬಹುದು. ಆದರೆ ಅಂತಿಮವಾಗಿ ಭಗವಂತನ ನ್ಯಾಯದ ಶಕ್ತಿ ಎಷ್ಟು ಅಪಾರ ಎಂಬುದು ನಿಮಗೆ ಮನವರಿಕೆಯಾಗುತ್ತೆ. ಇದು ಕೇವಲ ಗ್ರಹಗಳ ಸಾಮಾನ್ಯ ಸಂಚಾರವಲ್ಲ, ಇದು ಬ್ರಹ್ಮಾಂಡದ ಮಹಾ ನ್ಯಾಯಾಲಯದ ಒಂದು ತೀರ್ಪು. ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಬೇಕಾದರೆ ಮೊದಲು ಕಳೆದ 3 ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಸಿಕೊಳ್ಬೇಕು. ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಉಂಟಾಗುತ್ತಿದ್ದ ಆತಂಕ, ರಾತ್ರಿ ಇಡೀ ನಿದ್ದೆ ಬಾರದೆ ಒದ್ದಾಡುತ್ತಿದ್ದ ಕ್ಷಣಗಳು, ಇದ್ದಕ್ಕಿದ್ದಂತೆ ತಲೆ ಭಾರವಾಗುವುದು, ಇವೆಲ್ಲವೂ ನಿಮ್ಮನ್ನ ಕಾಡಿದ್ವು. ಅತ್ಯಂತ ಆಪ್ತರು ಆಡಿದ ಸಣ್ಣ ಮಾತುಗಳು ನಿಮ್ಮ ಹೃದಯಕ್ಕೆ ಬಾಣದಂತೆ ಚುಚ್ಚುತ್ತಿತ್ತು. ಮನೆಯಲ್ಲಿ ಸದಾ ಒಂದು ರೀತಿಯ ನಿಗೂಢ ಉದ್ವೇಗ, ಕೈಗೆ ಬಂದ ಹಣ ಕೊನೆ ಕ್ಷಣದಲ್ಲಿ ಕೈ ತಪ್ಪಿ ಹೋಗುವುದು, ಇವೆಲ್ಲವೂ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತಿತ್ತು. ನಿಮಗೆ ಅನಿಸುತ್ತಿರಬಹುದು ನಿಮ್ಮ ಸಮಯ ಕೆಟ್ಟದ್ದಾಗಿದೆ ಎಂದು, ಆದರೆ ವಾಸ್ತವವಾಗಿ ಸಮಯ ಕೆಟ್ಟದ್ದಾಗಿರಲ್ಲ. ಪ್ರಕೃತಿ ನಿಮ್ಮ ಆತ್ಮವನ್ನ, ನಿಮ್ಮ ಸಹನಶೀಲತೆಯನ್ನ ಮತ್ತು ನಿಮ್ಮ ಕರ್ಮದ ತೀವ್ರತೆಯನ್ನ ಪರೀಕ್ಷಿಸುತ್ತಿತ್ತು. ದೈವಿ ನ್ಯಾಯದ ಪ್ರಕ್ರಿಯೆ ಆರಂಭವಾಗುವ ಮುನ್ನ ಮನುಷ್ಯನನ್ನ ಅವನ ತಾಳ್ಮೆಯ ತುದಿಗೆ ಕರೆದೊಯ್ದು ನೋಡಲಾಗುತ್ತೆ. ಆ ವ್ಯಕ್ತಿ ಕಷ್ಟಗಳಿಗೆ ಹೆದರಿ ಮುರಿದು ಬೀಳ್ತಾನೋ ಅಥವಾ ಬೆಂಕಿಯಲ್ಲಿ ಬೆಂದ ಚಿನ್ನದಂತೆ ಕಂಗೊಳಿಸುತ್ತಾನೋ ಎಂಬುದನ್ನು ಬ್ರಹ್ಮಾಂಡವು ಗಮನಿಸುತ್ತೆ. ನಿಮ್ಮ ಸ್ವಂತ ಮನೆಯ ಸುತ್ತಲೂ ಮತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಅದೃಶ್ಯ ನಕಾರಾತ್ಮಕ ವಲಯ ಸೃಷ್ಟಿಯಾಗಿತ್ತು. ನೀವು ಯಾರನ್ನ ನಿಮ್ಮವರೆಂದು ನಂಬಿದ್ರೋ ಅವರೇ ಒಳಗೊಳಗೆ ನಿಮ್ಮ ಬೆಳವಣಿಗೆಯನ್ನ ಕಂಡು ಅಸೂಯೆ ಪಡ್ತಿದ್ರು. ಮುಖದ ಮೇಲಿನ ನಕಲಿ ನಗು ಇಟ್ಟುಕೊಂಡು ನಿಮ್ಮ ಸಣ್ಣ ಯಶಸ್ಸನ್ನ ಸಹಿಸದ ಈ 3 ವ್ಯಕ್ತಿಗಳು ನಿಮ್ಮ ಆಪ್ತ ವಲಯದಲ್ಲಿ ಇದ್ದಾರೆ. ಇವರಲ್ಲಿ 2 ಮಹಿಳೆಯರು ಮತ್ತು ಒಬ್ಬ ಪುರುಷ ಸೇರಿದ್ದಾರೆ. ಇವರು ನಿಮ್ಮ ಎದುರಿಗೆ ಎಂದಿಗೂ ವಿರೋಧ ವ್ಯಕ್ತಪಡಿಸುವುದಿಲ್ಲ. ಬದಲಾಗಿ ನಿಮ್ಮ ಈ ಒಂದು ಅನುಪಸ್ಥಿತಿಯಲ್ಲಿ ನಿಮ್ಮ ತೀರ್ಮಾನಗಳನ್ನು ಹೀಯಾಳಿಸುತ್ತಾರೆ. ನೀವು ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಲು ಮುಂದಾಗಲಿಲ್ಲ. ಹಣಕಾಸಿನ ತೊಂದರೆ, ಕಾನೂನು ತೊಡಕುಗಳು ಅಥವಾ ಮನೆಯಲ್ಲಿ ಹಠಾತ್ ಜಗಳಗಳು ಉಂಟಾಗುತ್ತಿದ್ದರೆ ಅದು ಕೇವಲ ಕಾಕತಾಳೀಯವಲ್ಲ. ಶತ್ರು ಯಾವಾಗಲೂ ಕತ್ತಿ ಹಿಡಿದುಕೊಂಡು ಬರುವುದಿಲ್ಲ. ಕೆಲವೊಮ್ಮೆ ಅವನೇ ಅತ್ಯುತ್ತಮ ಸಲಹೆಗಾರನಂತೆ ನಿಮ್ಮ ಹಿತೈಷಿಯಂತೆ ನಟಿಸುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಧೂಳೀಪಟ ಮಾಡ್ತಾನೆ. ಕಳೆದ 3 ತಿಂಗಳುಗಳಲ್ಲಿ ನೀವು ದೊಡ್ಡ ಹೆಜ್ಜೆ ಇಡಲು ಹೋದಾಗಲೆಲ್ಲ ಸಲಹೆಯ ಹೆಸರಿನಲ್ಲಿ ನಿಮ್ಮನ್ನ ಎದುರಿಸಿ ಹಿಂದಕ್ಕೆ ಎಳೆದ ಶಕ್ತಿ ಇದೇ ಆಗಿದೆ. 5 ದಿವ್ಯ ಶಕ್ತಿಗಳ ಜಾಗೃತಿ ಮತ್ತು ಗ್ರಹಗಳ ಮಹಾ ಸಮ್ಮಿಲನ ಅಂತಾನೆ ಅನ್ಬಹುದು. ಪ್ರಕೃತಿ ನಮಗೆ ಕಷ್ಟಗಳನ್ನು ನೀಡುವಾಗ ಎಷ್ಟು ಕಠಿಣವಾಗಿರುತ್ತದೆಯೋ ನ್ಯಾಯ ಒದಗಿಸುವಾಗ ಅಷ್ಟೇ ದಯಾಮಯವಾಗಿರುತ್ತೆ. ಜುಲೈ 20 ಮತ್ತು 21ರ ಈ ಒಂದು ನಿರ್ಣಾಯಕ ದಿನಗಳಲ್ಲಿ ಬ್ರಹ್ಮಾಂಡದ 5 ದಿವ್ಯ ಶಕ್ತಿಗಳು ನಿಮಗಾಗಿ ಜಾಗೃತಗೊಳ್ಳುತ್ತವೆ. ಗ್ರಹಗಳ ರಾಜನಾದ ಸೂರ್ಯ, ಬುದ್ಧಿಕಾರಕನಾದ ಬುಧ, ಕರ್ಮಫಲದಾತನಾದ ಶನಿ ಮತ್ತು ದೇವಗುರು ಬೃಹಸ್ಪತಿಯು ಈ ಅವಧಿಯಲ್ಲಿ ತಮ್ಮ ಚಲನೆಯನ್ನ ಬದಲಾಯಿಸುತ್ತಿದ್ದಾರೆ. ಈ ಬುಧ ಗ್ರಹವು ತನ್ನ ವಕ್ರ ಚಲನೆಯನ್ನ ಮುಗಿಸಿ ನೇರ ಹಾದಿಗೆ ಬರಲಿದ್ದಾನೆ. ಅದೇ ಸಮಯದಲ್ಲಿ ಶನಿದೇವರು ವಕ್ರಾವಸ್ಥೆಗೆ ಪ್ರವೇಶಿಸಿ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ನೀಡಲು ಸಜ್ಜಾಗುತ್ತಿದ್ದಾರೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಸೂರ್ಯನು ತನ್ನ ಉಚ್ಚಸ್ಥಾನವನ್ನು ತಲುಪಿ
ಈ ಕರ್ಕ ರಾಶಿಯಲ್ಲಿ ದೇವಗುರು ಬೃಹಸ್ಪತಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲಿದ್ದಾನೆ. ಈ ಸಮ್ಮಿಲನದಿಂದಾಗಿ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಗುರು ಸೂರ್ಯ ಯೋಗ ಅಥವಾ ಈ ಗುರು ಆದಿತ್ಯ ಮಹಾಯೋಗ ಸೃಷ್ಟಿಯಾಗಲಿದೆ. ಈ ಯೋಗವು ಸಾಮಾನ್ಯವಾದುದಲ್ಲ. ವಿಶೇಷವಾಗಿ ಈ ದೇವಶಯನಿ ಏಕಾದಶಿ ಮತ್ತು ಗುರು ಪೌರ್ಣಿಮೆಯ ಪವಿತ್ರ ದಿನಗಳ ಆಸುಪಾಸಿನಲ್ಲಿ ಈ ಗ್ರಹಗಳ ಬದಲಾವಣೆಗಳು ನಡೆಯುತ್ತಿರುವುದರಿಂದ ನಿಮ್ಮ ಜೀವನದ ಮೇಲೆ ಇದರ ಪ್ರಭಾವ ಅತ್ಯಂತ ಗಾಢವಾಗಿರುತ್ತೆ. ನೀವು ಹಿಂದೆಂದೂ ಮಾಡಿದ ಸತ್ಕರ್ಮಗಳು, ಇತರರಿಗೆ ನೀಡಿದ ರಹಸ್ಯ ಸಹಾಯಗಳು, ನಿಮ್ಮ ಸ್ವಂತ ನೋವನ್ನು ಮರೆತು ಮತ್ತೊಬ್ಬರಿಗೆ ನೀಡಿದ ಧೈರ್ಯ ಇವೆಲ್ಲವೂ ಈಗ ಸತ್ಫಲಗಳಾಗಿ ನಿಮ್ಮ ಬಳಿಗೆ ಮರಳಿ ಬರಲಿವೆ. ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತೆ ಕರ್ಮವು ಎಂದಿಗೂ ನಾಶವಾಗುವುದಿಲ್ಲ. ಅದು ಸೂಕ್ತ ಸಮಯ ಬಂದಾಗ 1000 ಪಟ್ಟು ಹೆಚ್ಚಾಗಿ ಮರಳಿ ಬರುತ್ತೆ. ಈಗ ನಿಮ್ಮ ಸತ್ಕರ್ಮಗಳ ಫಲವನ್ನು ಉಣ್ಣುವ ಕಾಲ ಸನಿಹವಾಗಿದೆ. ಈ ಮುಂಬರುವ 3 ದಿವ್ಯ ಘಟನೆಗಳು ಮತ್ತು ಜೀವನದ ಒಂದು ತಿರುವು ಈ ಜುಲೈ ಕೊನೆಯ ವಾರದಿಂದ ಆಗಸ್ಟ್ ತಿಂಗಳ ಆರಂಭದ ಅವಧಿಯಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ 3 ಪ್ರಮುಖ ಘಟನೆಗಳು ಸಂಭವಿಸುತ್ತೆ. ಈ ಕಾರ್ಯಕ್ಷೇತ್ರದಲ್ಲಿ ಹಠಾತ್ ಪ್ರಗತಿ. ಇಲ್ಲಿಯವರೆಗೆ ಮುಚ್ಚಲ್ಪಟ್ಟಿದ್ದ ಯಶಸ್ಸಿನ ಬಾಗಿಲುಗಳು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುತ್ತೆ. ನೀವು ನಿರೀಕ್ಷಿಸಿದ ಈ ಒಂದು ಹೊಸ ಉದ್ಯೋಗಾವಕಾಶ, ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದ ಅಥವಾ ಉದ್ಯೋಗದಲ್ಲಿ ಉನ್ನತ ಹುದ್ದೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಆರಂಭದಲ್ಲಿ ಇದನ್ನು ನಂಬಲು ನಿಮ್ಮ ಮನಸ್ಸು ಒಪ್ಪದೇ ಇರಬಹುದು, ಆದರೆ ಇದು ದೈವಿ ಕೃಪೆಯಿಂದಲೇ ನಡೆಯುವ ಒಂದು ಮಹಾ ಘಟನೆ. ಶುಕ್ರನು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶಿಸುವ ಜುಲೈ ಕೊನೆಯ 10 ದಿನಗಳಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ಕೌಟುಂಬಿಕ ರಹಸ್ಯಗಳ ಸ್ಫೋಟ, ನಿಮ್ಮ ಕುಟುಂಬದಲ್ಲಿ ಅಥವಾ ಈ ನಿಕಟವರ್ತಿಗಳಲ್ಲಿ ಅಡಗಿರುವ ದೊಡ್ಡ ರಹಸ್ಯವೊಂದು ನಿಮ್ಮ ಮುಂದೆ ಬಹಿರಂಗವಾಗಲಿದೆ. ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬಿದ್ರೋ ಅವರ ನಿಜವಾದ ಮುಖವಾಡ ಕಳಚಿ ಬೀಳಲಿದೆ. ಈ ಘಟನೆಯು ಆರಂಭದಲ್ಲಿ ನಿಮ್ಮ ಮನಸ್ಸಿಗೆ ತೀವ್ರ ಆಘಾತವನ್ನು ನೀಡಿದ್ರು ದೀರ್ಘಾವಧಿಯಲ್ಲಿ ನಿಮ್ಮ ತಲೆಯಿಂದ ಒಂದು ದೊಡ್ಡ ಭ್ರಮೆಯ ಭಾರವನ್ನು ಇಳಿಸಿ ಮಾನಸಿಕ ಮುಕ್ತಿಯನ್ನು ನೀಡುತ್ತೆ. ಈ ಆರ್ಥಿಕ ಚೇತರಿಕೆ ಮತ್ತು ಜಾಗರೂಕತೆಯ ಪರೀಕ್ಷೆ, ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಬಲವಾದ ಯೋಗವಿದೆ. ಆದರೆ ನೆನಪಿಡಿ, ಲಕ್ಷ್ಮಿಯ ಆಗಮನದ ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯ ಪರೀಕ್ಷೆಯೂ ನಡೆಯುತ್ತೆ. ಹಣದ ಹರಿವು ಹೆಚ್ಚಾದಾಗ ನೀವು ದುರಾಶೆಗೆ ಬೀಳ್ತೀರೋ ಅಥವಾ ಈ ಸಮತೋಲನ ಕಾಯ್ದುಕೊಳ್ತೀರೋ ಎಂಬುದನ್ನು ಪ್ರಕೃತಿ ಗಮನಿಸುತ್ತೆ. ಈ ಒಂದು ಅವಧಿಯಲ್ಲಿ ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ, ಯಾರದ್ದೋ ಮಾತನ್ನು ಕೇಳಿ ಬಂಡವಾಳ ಹೂಡುವ ಮುನ್ನ 100 ಬಾರಿ ಯೋಚಿಸಿ. ಬಂದಿಖಾನೆಯಿಂದ ಮುಕ್ತಿ, ಈ ಜೈಲುವಾಸ ಎಂಬ ರೂಪಕದ ಈ ನೈಜ ಅರ್ಥ. ಈ ವಿಡಿಯೋದ ಅತ್ಯಂತ ಆಘಾತಕಾರಿ ಮತ್ತು ಕುತೂಹಲಕಾರಿ ಅಂಶವೆಂದರೆ ಜೈಲಿಗೆ ಹೋಗಲೇಬೇಕು ಎಂಬ ಎಚ್ಚರಿಕೆ. ಈ ಪದವನ್ನು ಕೇಳಿದ ತಕ್ಷಣ ಸಾಮಾನ್ಯ ಮನುಷ್ಯನಿಗೆ ಕಾನೂನು, ಪೊಲೀಸು ಅಥವಾ ಈ ಒಂದು ಕೋರ್ಟ್ ನೆನಪಿಗೆ ಬರುವುದು ಸಹಜ. ಆದರೆ ಬ್ರಹ್ಮಾಂಡದ ಸಂಕೇತಗಳು ಭೌತಿಕ ಜಗತ್ತಿಗಿಂತ ಭಿನ್ನವಾಗಿರುತ್ತವೆ. ಇಲ್ಲಿ ಜೈಲು ಎಂದರೆ ಕೇವಲ ಕಲ್ಲು ಗೋಡೆಗಳ ನಡುವಿನ ಕಾರಾಗೃಹವಲ್ಲ. ಇದು ನಿಮ್ಮ ಕಳೆದ ಹಲವು ತಿಂಗಳುಗಳಿಂದ ಅನುಭವಿಸುತ್ತಿರುವ ಮಾನಸಿಕ ಬಂದಿಖಾನೆ, ಪರಿಸ್ಥಿತಿಗಳ ಈ ಒಂದು ದಾಸ್ಯ ಮತ್ತು ಅದೃಶ್ಯ ಬಂಧನ. ನೀವು ನಿಮ್ಮದೇ ಆದ ಆಲೋಚನೆಗಳಲ್ಲಿ ಜೈಲಿನಲ್ಲಿದ್ದೀರಿ. ಶತ್ರುಗಳ ಒಂದು ಕುತಂತ್ರ, ಆಪ್ತರ ದ್ರೋಹ ಮತ್ತು ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು 4 ಗೋಡೆಗಳ ಮಧ್ಯೆ ಸಿಲುಕಿಸಿದಂತೆ ಉಸಿರುಗಟ್ಟಿಸುತ್ತಿತ್ತು. ಈ ಜುಲೈ 20 ಮತ್ತು 21ರ ನಂತರ ಗ್ರಹಗಳ ಮಹಾಪರಿವರ್ತನೆಯಿಂದಾಗಿ ಈ ಅದೃಶ್ಯ ಜೈಲಿನ ಗೋಡೆಗಳು ಧೂಳಿಪಟವಾಗುತ್ತೆ. ನೀವು ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆಯಿಂದ ನಿಮಗೆ ಈ ಶಾಶ್ವತ ಮುಕ್ತಿ ಸಿಗುತ್ತೆ. ಈ ಒಂದು ಮುಕ್ತಿಯ ಹಿಂದಿನ ಕಾರಣಗಳನ್ನು ತಿಳಿದರೆ ನೀವು ನಿಜಕ್ಕೂ ದಂಗಾಗುತ್ತೀರಿ. ಇದು ನಿಮ್ಮ ಕರ್ಮದ ಜೈಲಿನಿಂದ ಈ ವಿಮೋಚನೆ ಪಡೆಯುವ ಒಂದು ದಿವ್ಯ ಕಾಲಖಂಡ, ಆಧ್ಯಾತ್ಮಿಕ ಒಂದು ರಕ್ಷಣೆ ಮತ್ತು ದೈನಂದಿನ ಈ ಪರಿಹಾರೋಪಾಯಗಳು. ಈ ಮಹಾಪರಿವರ್ತನೆಯ ಸಮಯದಲ್ಲಿ ದೈವಿ ಶಕ್ತಿಯ ರಕ್ಷಣೆ ನಿಮಗೆ ಅತ್ಯಂತ ಅವಶ್ಯಕ. ಕಳೆದ ದಿನಗಳಲ್ಲಿ ಸಂಭವಿಸಬೇಕಾಗಿದ್ದ ಈ ದೊಡ್ಡ ಅಪಘಾತಗಳು ಕೊನೆ ಕ್ಷಣದಲ್ಲಿ ತಪ್ಪಿ ಹೋಗಿರುವುದು ಅಥವಾ ತೀವ್ರ ಅನಾರೋಗ್ಯದ ಪರಿಸ್ಥಿತಿಯಿಂದ ನೀವು ಪಾರಾಗಿರುವುದು ಕೇವಲ ಕಾಕತಾಳೀಯವಲ್ಲ. ಅದೃಶ್ಯ ದೈವಿ ಹಸ್ತವೊಂದು ನಿಮ್ಮನ್ನು ಸದಾ ಕಾಯುತ್ತಿದೆ. ಮುಂಬರುವ ದಿನಗಳಲ್ಲಿ ಈ ರಕ್ಷಣಾ ಕವಚವನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಲು ನೀವು ಕೆಲವು ಸರಳ ಆದರೆ ಶಕ್ತಿಶಾಲಿ ನಿಯಮಗಳನ್ನು ಪಾಲಿಸಲೇಬೇಕು.
ಈ ಮೌನ ಮತ್ತು ಸಂಭಾಷಣೆಯ ಒಂದು ನಿಯಂತ್ರಣ. ಜುಲೈ 20ರ ನಂತರ ಸಂಜೆಯ ಸಮಯದಲ್ಲಿ ಮತ್ತು ರಾತ್ರಿಯ ಈ ದ್ವಿತೀಯ ಜಾವದಲ್ಲಿ ಮನೆಯಲ್ಲಿ ಈ ಸಂಪೂರ್ಣ ಶಾಂತಿ ಇರಲಿ. ಜೋರಾಗಿ ಮಾತನಾಡುವುದು, ತರ್ಕವಿಲ್ಲದ ವಾದ ವಿವಾದಗಳು ಅಥವಾ ಟಿವಿಯ ಕರ್ಕಶ ಶಬ್ದಗಳಿಂದ ದೂರವಿರಿ. ಈ ಅವಧಿಯಲ್ಲಿ ನಿಮ್ಮ ಮೌನವೇ ನಿಮ್ಮ ಅತ್ಯಂತ ದೊಡ್ಡ ಆಯುಧ. ದೀಪಾರಾಧನೆಯ ಶಕ್ತಿ. ಪ್ರತಿದಿನ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ಕಡ್ಡಾಯವಾಗಿ ದೀಪವನ್ನು ಬೆಳಗಿಸಿ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಇದು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸದಂತೆ ತಡೆಯುವ ದಿವ್ಯ ರಕ್ಷಣಾ ದ್ವಾರ. ಈ ವಾಸ್ತುದೋಷ ನಿವಾರಣೆ. ನಿಮ್ಮ ಮನೆಯ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡಿ. ಈ ದಿಕ್ಕುಗಳೇ ನಿಮ್ಮ ಅದೃಷ್ಟ ಮತ್ತು ಸಮೃದ್ಧಿಯ ದ್ವಾರಗಳು. ಮನೆಯಲ್ಲಿರುವ ಮುರಿದ ಸಾಮಾನುಗಳು, ಒಡೆದ ಹಳೆಯ ಗಡಿಯಾರಗಳು, ಅರಿದ ಈ ಒಂದು ಪಾದರಕ್ಷೆಗಳು ಮತ್ತು ಧೂಳು ಹಿಡಿದ ವಸ್ತುಗಳನ್ನು ತಕ್ಷಣವೇ ಮನೆಯಿಂದ ಹೊರಹಾಕಿ. ಇವು ಪ್ರಗತಿಗೆ ಮಾರಕವಾದ ರಾಹು ಮತ್ತು ಶನಿ ದೋಷಗಳನ್ನು ಉಂಟು ಮಾಡುತ್ತೆ. ಈ ಪ್ರಾರ್ಥನೆಯ ಸ್ವರೂಪ. ನಿಮ್ಮ ಪ್ರಾರ್ಥನೆಯಲ್ಲಿ ಎಂದಿಗೂ ನಿಮ್ಮ ಶತ್ರುಗಳಿಗೆ ನಾಶವನ್ನು ಕೋರಬೇಡಿ. ಪ್ರತಿಶೋಧದ ಭಾವನೆ ನಿಮ್ಮ ದೈವಿ ಶಕ್ತಿಯನ್ನು ಕುಂದಿಸುತ್ತೆ. ಬದಲಾಗಿ, ಹೇ ಭಗವಂತ, ನನಗೆ ದ್ರೋಹ ಮಾಡಿದವರಿಗೆ ಅವರ ಕರ್ಮಕ್ಕೆ ತಕ್ಕ ಫಲವನ್ನು ನೀಡು, ಆದರೆ ನನ್ನ ಮನಸ್ಸಿಗೆ ಶಾಂತಿಯನ್ನು ಕರುಣಿಸು ಎಂದು ಮಾತ್ರ ಬೇಡಿಕೊಳ್ಳಿ. ನಿಮ್ಮ ಮುಂದಿನ 4 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುವ ಈ ದಿವ್ಯ ಪರೀಕ್ಷೆಯ ಸಮಯ ಇದಾಗಿದೆ. ಧೈರ್ಯದಿಂದ ಹೆಜ್ಜೆಯನ್ನು ಇಡಿ. ಜುಲೈ ಮತ್ತು ಆಗಸ್ಟ್ ತಿಂಗಳ ನಿರ್ಣಾಯಕ ದಿನಚರಿ ಹಾಗೂ ಕಾಲದ ಒಂದು ಮಹತ್ವ. ಬ್ರಹ್ಮಾಂಡದ ಶಕ್ತಿಗಳು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲು ಸಜ್ಜಾದಾಗ ದಿನದ ನಿರ್ದಿಷ್ಟ ಸಮಯಗಳು ಮತ್ತು ನಕ್ಷತ್ರಗಳ ಚಲನೆಗಳು ಹೆಚ್ಚು ಪ್ರಭಾವಶಾಲಿಯಾಗುತ್ತವೆ. ಈ ವೃಷಭ ರಾಶಿಯವರ ಪಾಲಿಗೆ ಮುಂಬರುವ ಜುಲೈ ಮತ್ತು ಆಗಸ್ಟ್ ತಿಂಗಳ ಇಡೀ ಕಾಲಖಂಡವು ಕೇವಲ ಸಾಧಾರಣ ದಿನಗಳಲ್ಲ. ಅವು ನಿಮ್ಮ ಕರ್ಮದ ಋಣಗಳನ್ನು ತೀರಿಸಿ ಹೊಸ ದಾರಿಯನ್ನು ತೋರಿಸುವ ದಿವ್ಯ ಪರ್ವಕಾಲ. ವಿಶೇಷವಾಗಿ 2026 ಜುಲೈ 20 ಮತ್ತು 21ರ ನಂತರದ ದಿನಗಳಲ್ಲಿ ಸೂರ್ಯಾಸ್ತದ ಸಮಯವು ನಿಮ್ಮ ಅದೃಷ್ಟದ ಬಾಗಿಲನ್ನು ನಿರ್ಧರಿಸುವ ಪ್ರಮುಖ ಕ್ಷಣವಾಗಿದೆ. ಈ ಅವಧಿಯಲ್ಲಿ ಪ್ರಕೃತಿಯಲ್ಲಿ ಸಾತ್ವಿಕ ಶಕ್ತಿಗಳ ಸಂಚಾರ ಹೆಚ್ಚಿರುತ್ತೆ. ಆದ್ದರಿಂದಲೇ ಈ ಸಮಯದಲ್ಲಿ ಮನೆಯ ವಾತಾವರಣವನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದು ಅತಿ ಮುಖ್ಯ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತರ್ಕಹೀನ ಚರ್ಚೆಗಳು, ನಕಾರಾತ್ಮಕ ಆಲೋಚನೆಗಳು ಅಥವಾ ಗದ್ದಲದ ಈ ಒಂದು ವಾತಾವರಣ ಇರಬಾರ್ದು. ಈ ಸಂದರ್ಭದಲ್ಲಿ ಗ್ರಹಗಳ ಸಂಯೋಜನೆಯು ಹೀಗಿದೆ. ಈ ಬುಧನ ನೇರ ನಡೆ, ಇದು ನಿಮ್ಮ ಬುದ್ಧಿಶಕ್ತಿ, ವ್ಯಾಪಾರ ಮತ್ತು ಸಂವಹನದಲ್ಲಿದ್ದ ಗೊಂದಲಗಳನ್ನು ನಿವಾರಿಸಿ ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೆರವಾಗುತ್ತೆ. ಶನಿಯ ವಕ್ರ ನಡೆ. ಶನಿದೇವರು ಕರ್ಮದ ಅಧಿಪತಿಯಾಗಿರುವುದರಿಂದ ನಿಮ್ಮನ್ನು ದಶಕಗಳಿಂದ ಪೀಡಿಸುತ್ತಿದ್ದ ಅನ್ಯಾಯಗಳಿಗೆ ಮತ್ತು ಅದೃಶ್ಯ ಶತ್ರುಗಳ ಕುತಂತ್ರಿಗಳಿಗೆ ತಕ್ಕ ಪ್ರತ್ಯುತ್ತರ ನೀಡಲು ಪ್ರಕೃತಿಯನ್ನು ಸಜ್ಜುಗೊಳಿಸುತ್ತಾರೆ. ಈ ಗುರು ಸೂರ್ಯದ ಒಂದು ಮೈತ್ರಿ. ಕರ್ಕ ರಾಶಿಯಲ್ಲಿ ನಡೆಯುವ ಈ ದಿವ್ಯ ಮಿಲನವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಸಮಾಜದಲ್ಲಿ ಗೌರವ ಮತ್ತು ಹೊಸ ಜವಾಬ್ದಾರಿಗಳನ್ನು ತಂದುಕೊಡುತ್ತೆ. ಈ ರಾತ್ರಿಯ ದ್ವಿತೀಯ ಜಾವದ ರಹಸ್ಯ ಮತ್ತು ಆತ್ಮಾವಲೋಕನ. ರಾತ್ರಿಯ ದ್ವಿತೀಯ ಜಾವ ಅಂದರೆ ಮಧ್ಯರಾತ್ರಿಯ ನಂತರದ ಸಮಯವು ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಶಾಲಿಯಾದದ್ದು. ವೃಷಭ ರಾಶಿಯವರು ಈ ಅವಧಿಯಲ್ಲಿ ತಮ್ಮನ್ನು ತಾವು ಆತ್ಮಾವಲೋಕನಕ್ಕೆ ಒಳಪಡಿಸಿಕೊಳ್ಬೇಕು. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಆಂತರಿಕ ಯಾತನೆ, ನಿದ್ದೆಯಿಲ್ಲದ ರಾತ್ರಿಗಳು ಕೇವಲ ದೈಹಿಕ ಆಯಾಸವಾಗಿರಲಿಲ್ಲ. ಅವು ಮುಂಬರುವ ದೊಡ್ಡ ಜವಾಬ್ದಾರಿಯನ್ನು ಹೊರಲು ನಿಮ್ಮ ಮನಸ್ಸನ್ನು ಸಿದ್ಧಪಡಿಸುವ ಪ್ರಕೃತಿಯ ತಂತ್ರವಾಗಿತ್ತು. ಈ ಕಾಲಘಟ್ಟದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಅತ್ಯಂತ ಜಾಗರೂಕತೆಯಿಂದ ಕೂಡಿರಬೇಕು, ಏಕೆಂದರೆ ಇವು ಮುಂದಿನ 4 ವರ್ಷಗಳ ಕಾಲ ನಿಮ್ಮ ಆರ್ಥಿಕ, ಕೌಟುಂಬಿಕ ಮತ್ತು ವೃತ್ತಿಪರ ಜೀವನದ ದಾರಿಯನ್ನು ನಿರ್ದೇಶಿಸುತ್ತೆ. ಯಾವುದೇ ಈ ಪ್ರಲೋಭನೆಗಳಿಗೆ ಒಳಗಾಗದೆ ಧರ್ಮ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವುದು ನಿಮ್ಮನ್ನು ಎಲ್ಲ ರೀತಿಯ ಸಂಕಷ್ಟಗಳಿಂದ ಇದು ದೂರವಿಡುತ್ತೆ. ವೃಷಭ ರಾಶಿಯ ಈ ಒಂದು ಮಹಾಪರಿವರ್ತನೆಯ ಕಾಲಘಟ್ಟ ಅಂತಲೇ ಅನ್ಬಹುದು. ಭಾಗ್ಯೋದಯದ ಈ ಒಂದು ಹೆಬ್ಬಾಗಿಲು, ಆರ್ಥಿಕ ಸಮೃದ್ಧಿ ಮತ್ತು ಸಾಮಾಜಿಕ ಪ್ರತಿಷ್ಠೆ. ಗ್ರಹಗಳ ಈ ಒಂದು ಮಹಾ ಸಂಚಾರವು ಕೇವಲ ಮಾನಸಿಕ ಮುಕ್ತಿಯನ್ನು ಮಾತ್ರವಲ್ಲದೆ ವೃಷಭ ರಾಶಿಯವರ ಭೌತಿಕ ಜೀವನದಲ್ಲಿಯೂ ಅಭೂತಪೂರ್ವ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಜುಲೈ ತಿಂಗಳ ಕೊನೆಯ ವಾರದಿಂದ ಆರಂಭಗೊಂಡು ಆಗಸ್ಟ್ ತಿಂಗಳ ಪೂರ್ತಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಠಾತ್ ಸುಧಾರಣೆಗಳು ಕಂಡುಬರುತ್ತೆ.
ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣ, ಬರಬೇಕಾಗಿದ್ದ ಬಾಕಿ ವಸೂಲಾತಿ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಇತ್ಯಾದಿ ದೈವಿ ಕೃಪೆಯಿಂದ ಸುಲಭವಾಗಿ ಬಗೆಹರಿಯಲಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮ ಸಾಮರ್ಥ್ಯವನ್ನು ಶಂಕಿಸಿದವರು ಈಗ ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗಲಿದ್ದಾರೆ. ಈ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ಸಮಾಜದ ಗಣ್ಯ ವ್ಯಕ್ತಿಗಳ ಒಡನಾಟ ದೊರೆತು ಅವರಿಂದ ಹೊಸ ಮಾರ್ಗದರ್ಶನ ಹಾಗೂ ಸಹಾಯದ ಹಸ್ತ ಲಭ್ಯವಾಗುತ್ತೆ. ಅಂತಿಮ ದೈವಿ ಸಂದೇಶ ಮತ್ತು ಜೀವನದ ಮಹಾಮಂತ್ರ. ಈ ಒಂದು ಮಹಾ ಕಾಲಘಟ್ಟದ ಕೊನೆಯಲ್ಲಿ ಪ್ರಕೃತಿಯು ನಿಮಗೆ ನೀಡುತ್ತಿರುವ ಸಂದೇಶ ಒಂದೇ: ಧೈರ್ಯ ಮತ್ತು ಸತ್ಯವನ್ನು ಎಂದಿಗೂ ಕೈಬಿಡಬೇಡಿ. ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳು ಎಷ್ಟು ತೀವ್ರವಾಗಿದ್ದರೂ ಅವುಗಳ ಅಂತ್ಯದ ಸಮಯ ಹತ್ತಿರ ಬಂದಿದೆ. ರಾತ್ರಿಯ ಕತ್ತಲು ದಟ್ಟವಾದಷ್ಟು ಮುಂಜಾನೆಯ ಸೂರ್ಯೋದಯ ಹತ್ತಿರವಿದೆ ಎಂದರ್ಥ. ನಿಮ್ಮ ಕಷ್ಟಗಳ ಜೈಲಿನಿಂದ ನಿಮಗೆ ಸಂಪೂರ್ಣ ಮುಕ್ತಿ ಸಿಗುವುದು ನಿಶ್ಚಿತ. ಪ್ರತಿದಿನ ಮಲಗುವ ಮುನ್ನ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಮುಂದಿನ ಹಾದಿಯನ್ನು ಸುಗಮಗೊಳಿಸುವಂತೆ ಪ್ರಾರ್ಥಿಸಿ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿರುವಾಗ ನಿಮ್ಮ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಗತಿಸಿ ಹೋದ ಕಾಲದ ಬಗ್ಗೆ ಚಿಂತಿಸುತ್ತಾ ಕೂರುವುದು ಕೇವಲ ಸಮಯದ ವ್ಯರ್ಥವಲ್ಲ, ಅದು ನಿಮ್ಮ ಭವಿಷ್ಯದ ಪ್ರಗತಿಗೆ ನಾವೇ ಹಾಕಿಕೊಳ್ಳುವ ಬೇಲಿ. ನೆನಪಿಡಿ, ಕಳೆದು ಹೋದ ದಿನಗಳನ್ನು ಮರಳಿ ತರಲು ಸಾಧ್ಯವಿಲ್ಲ. ಆದರೆ ಆ ನೆನಪುಗಳಲ್ಲೇ ಮುಳುಗಿದ್ದರೆ ಮುಂದೆ ಸಿಗಬಹುದಾದ ಅದ್ಭುತ ಅವಕಾಶಗಳನ್ನು ನಾವು ಕಣ್ಣಾರೆ ಕಳೆದುಕೊಳ್ಬೇಕಾಗುತ್ತೆ. ಯಾರ ಹೆಗಲ ಮೇಲೆ ಜವಾಬ್ದಾರಿಗಳ ದೊಡ್ಡ ಹೊರೆ ಇರುತ್ತದೆಯೋ ಅವರಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಳುತ್ತಾ ಕೂರಲು ಅಥವಾ ಜೀವನದಲ್ಲಿ ಸೋತು ಬೇಸರಗೊಳ್ಳಲು ಸಮಯವೇ ಇರಲ್ಲ. ಜವಾಬ್ದಾರಿಯೇ ಮನುಷ್ಯನನ್ನು ಗಟ್ಟಿಗೊಳಿಸೋದು. ಇಡೀ ಜಗತ್ತನ್ನು ನಾವು ನಮ್ಮ ಉತ್ತಮ ಸಂಸ್ಕಾರ ಮತ್ತು ನಡವಳಿಕೆಯಿಂದ ಗೆಲ್ಲಬಹುದು. ಆದರೆ ಜಗತ್ತನ್ನೇ ಗೆದ್ದ ಮಹಾಪುರುಷನು ಕೂಡ ತನ್ನಲ್ಲಿ ಅಹಂಕಾರ ತಂದುಕೊಂಡ್ರೆ ತಕ್ಷಣವೇ ಈ ಸರ್ವಸ್ವವನ್ನು ಕಳೆದುಕೊಂಡು ಸೋತು ಹೋಗ್ತಾನೆ. ಕಾಲದ ಚಕ್ರ ನಿರಂತರವಾಗಿ ಉರುಳುತ್ತಿರುತ್ತೆ. ಸಮಯ ಕಷ್ಟದಲ್ಲಿದ್ದಾಗಿದ್ದರೆ ತಾಳ್ಮೆಯಿಂದ ಇರಬೇಕು. ಅದೇ ಸಮಯ ಉತ್ತಮವಾಗಿದ್ದರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಈ ಸಮಯಚಿತ್ತವೇ ವೃಷಭ ರಾಶಿಯವರ ಇಂದಿನ ಯಶಸ್ಸಿನ ಮೂಲ ಮಂತ್ರ ಅಂತಲೇ ಅನ್ಬಹುದು. ಇದು ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ತಿರುವು ಎನ್ನಬಹುದು. ಕಳೆದ ಕೆಲವು ದಿನಗಳಿಂದ ಅಥವಾ ವಾರಗಳಿಂದ ನೀವು ನಿರಂತರವಾಗಿ ಓಡಾಡುತ್ತಿದ್ರಿ, ವಿಪರೀತ ಕಾರ್ಯದೊತ್ತಡದಲ್ಲಿ ಇದ್ರಿ. ನಿಮ್ಮ ದಿನಚರಿ ಎಷ್ಟು ಬ್ಯೂಸಿಯಾಗಿರುತ್ತೆ ಅಂದರೆ ನಿಮಗೆ ಎಷ್ಟು ನಿಮ್ಮ ಬಗ್ಗೆಯೇ ಯೋಚಿಸಲು ಇಲ್ಲದೆ ಪುರುಸೊತ್ತಿಲ್ಲ. ಆದರೆ ಇಂದಿನ ಗ್ರಹಗತಿಗಳು ನಿಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತಿವೆ. ಸ್ವಲ್ಪ ನಿಲ್ಲಿ, ವಿಶ್ರಮಿಸಿ ಮತ್ತು ನಿಮ್ಮ ಸುತ್ತಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ. ನೀವು ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸಲು ನಿಮ್ಮ ಶಕ್ತಿಗೂ ಮೀರಿ ಶ್ರಮಿಸಿದ್ರಿ. ಈಗ ಆ ಶ್ರಮದ ಫಲವನ್ನು ಅನುಭವಿಸುವ ಸುಂದರ ಸಮಯ ಬಂದಿದೆ. ಇಂದು ನೀವು ಆರಾಮಾಗಿ ಕುಳಿತು ನಿಮ್ಮ ಹಳೆಯ ಪ್ರಯತ್ನಗಳನ್ನು ಒಮ್ಮೆ ನೆನಪಿಸಿಕೊಂಡು ಸಂತೋಷ ಪಡುವ ದಿನ. ಇಂದಿನ ದಿನವು ನಿಮ್ಮ ಪಾಲಿಗೆ ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ಲಾಭದಾಯಕ ಮತ್ತು ಸಕಾರಾತ್ಮಕ ಫಲಗಳನ್ನು ನಿಮಗೆ ಆದಷ್ಟು ವಿಶೇಷವಾಗಿ ತಂದುಕೊಡುತ್ತೆ. ನೀವು ಹಾಕಿದ ಕಣ್ಣೀರಿಗೆ, ನೀವು ಪಟ್ಟ ಕಷ್ಟಕ್ಕೆ ಇಂದು ಪ್ರತಿಫಲ ಸಿಗುವ ದಿನ ಅಂತಾನೆ ಅನ್ಬಹುದು. ಹಾಗಾಗಿ ಈ ನಿಮಗೆ ಶನಿದೇವರು ಸ್ವಲ್ಪ ತಡವಾಗಿ ನೀಡಿದ್ರೂ ನ್ಯಾಯ ಅದನ್ನ ಅಂದ್ರೆ ನಿಮ್ಗೆ ಊಹಿಸಲಾಗದಷ್ಟು ಅದೃಷ್ಟನ ತಂದು ಕೊಡ್ತಾನೆ. ಆದಷ್ಟು ನೀವು ಶಿಸ್ತು ಸಂಯಮದಿಂದ ಇದ್ದಷ್ಟು ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯ ಆಗುತ್ತೆ. ಜೀವನದಲ್ಲಿ ನಮ್ಗೆ ತಾಳ್ಮೆ ಮತ್ತು ಈ ಸಂಯಮ ಅನ್ನೋದು ಇರಬೇಕು. ಹಾಗಾಗಿ ಈ ತಾಳ್ಮೆ ಇದ್ದಲ್ಲಿ ನಮ್ಗೆ ಎಲ್ಲಾ ಕಡೆ ನಮ್ಗೆ ಗೌರವ, ಸನ್ಮಾನ ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಹಾಕಿದ ಕಣ್ಣೀರಿಗೆ ಇವಾಗ ಪ್ರತಿಫಲ ಅನ್ನೋದು, ಶುಭ ಗಳಿಗೆ ಅನ್ನೋದು ಸಿಗ್ತಾ ಇದೆ. ಈ ವಿಡಿಯೋ ನೋಡಿದ್ರಲ್ಲ, ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.